ಒಂದೊಂದು ಆನಿಮಲ್ಗೂ ಒಂದು ಪರ್ಸನಾಲಿಟಿ ಇದೆ, ಕ್ಯಾರೆಕ್ಟರ್ ಇದೆ. ಕೆಲಸ ಅಂತ ನಮ್ಗೆ ಧ್ರುವಂತ್, ಯು ಹ್ಯಾವ್ ಟು ವೇರ್ ಇಟ್. I would love to leave the show than wearing this. ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ. ಇವತ್ತಿನ ಎಪಿಸೋಡ್ ನಲ್ಲಿ ಜಾನ್ವಿ ಅವರು ಎಲಿಮಿನೇಟ್ ಹಾಕಿದ್ದಾರೆ. ಒಂದು ಸುದ್ದಿ ಆದ್ರೆ ಮತ್ತೊಂದು ಸುದ್ದಿ, ಧ್ರುವಂತ್ ಅವರು ನನ್ನ ಬಿಗ್ ಬಾಸ್ ಮೇಲೆ ಹೊರಗೆ ಹೋಗಬೇಕು ಅಂತೇಳಿ ಕಿಚ್ಚ ಸುದೀಪ್ ಅವ್ರ ಮುಂದೆನೆ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಧ್ರುವಂತ್ ಅವರು ಸೆಲ್ಫ್ ಎವಿಕ್ಷನ್ ಆಗ್ತಿರೋದು ಯಾಕೆ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ವೀಕ್ಷಕರೇ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಎಲ್ಲಾ ಜನರು ಕೂಡ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಭಾರಿ ಸ್ಟ್ರಗಲ್ ಅನ್ನ ಮಾಡ್ತಾರೆ. ಕಷ್ಟಪಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಬಿಗ್ ಬಾಸ್ ಮನೆಗೆ ಹೋದ ನಂತರದಲ್ಲಿ ಅಲ್ಲಿರುವಂತ ಸ್ಪರ್ಧಿಗಳ ಮಾತನ್ನ ಕೇಳಕ್ಕಾಗದೆ ಬಿಗ್ ಬಾಸ್ ಮನೆಯಿಂದ ನಾನು ಇವಾಗಲೇ ಹೊರಗಡೆ ಹೋಗಬೇಕು ಅಂತ ಪಟ್ಟಿಡಿದು ಕೂರಿಸ್ತಾರೆ. ಸೊ ಇದೀಗ ಆ ಪೈಕಿಯಲ್ಲಿ ಧ್ರುವಂತ್ ಅವರು ಕೂಡ ಇದ್ದಾರೆ. ಧ್ರುವಂತ್ ಅವರಿಗೆ ಕಿಚ್ಚ ಸುದೀಪ್ ಇಡೀ ಸ್ಪರ್ಧಿಗಳೆಲ್ಲರಿಗೂ ಕೂಡ ಒಂದು ಚಟುವಟಿಕೆಯನ್ನು ಕೂಡ ಕೊಡ್ತಾರೆ. ಸೊ ಪ್ರಾಣಿಗಳ ಫೋಟೋವನ್ನ ಇಟ್ಟಿರ್ತಾರೆ. ಸೊ ಆ ಪ್ರಾಣಿಯನ್ನ ಯಾವ ವ್ಯಕ್ತಿಗೆ ಇಲ್ಲಿರೋಂಥ ಕಂಟೆಸ್ಟೆಂಟ್ಗೆ ಹೋಲಿಕೆ ಮಾಡ್ತೀರಾ, ಸೊ ಈ ನೆಗೆಟಿವ್ ಆರ್ ಪಾಸಿಟಿವ್ ಹೇಗೆ ಹೇಳ್ತೀರಾ ಹೇಳಿ ಅಂತ ಹೇಳಿರ್ತಾರೆ. ಸೊ ಹಾಗೆ ಗಿಲ್ಲಿಯವರಿಗೆ ಲೈಕ್ ಕೋಣ ಅಂತ ಎಮ್ಮೆ ಅಂತ ಹಾಕಿರ್ತಾರೆ. ಸೊ ಎಮ್ಮೆ ಅಂದ್ರೆ ಎಮ್ಮೆ ಚರ್ಮ, ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಸೊ ಇವ್ರಿಗೆ ನಾಟಲ್ಲ ಅನ್ನೋ ಒಂದು ವಿಚಾರದಲ್ಲಿ ಕಾವ್ಯವರು ಎಮ್ಮೆಯನ್ನ ಕೊಟ್ಟಿರ್ತಾರೆ. ಸೊ ಆ ಫೋಟೋ ಬಂದು ಗಿಲ್ಲಿಯವ್ರಿಗೆ ಕೊಟ್ಟಿರ್ತಾರೆ. ದೆನ್ ಹಾಗೇನು ಧನುಷ್ ಅವರು ಕೂಡ ಇವ್ರಿಗೆ ಧ್ರುವಂತ್ ಅವ್ರಿಗೆ ಪಾರಿವಾಳವನ್ನ ಕೊಡ್ತಾರೆ. ಯಾಕೆಂದ್ರೆ ಸೊ ಇವರು ಲೆಟರ್ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿರೋದನ್ನ ಅಲ್ಲೇಳೋದು, ಅಲ್ಲಿರೋದನ್ನ ಹೇಳೋದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಪಾರಿವಾಳ ಸೂಟ್ ಆಗುತ್ತೆ ಸರ್ ಅಂತ ಕೊಡ್ತಾರೆ. ನಂತರದಲ್ಲಿ ಮಾಡುವವರು ಅದೇ ಧ್ರುವಂತ್ ಅವ್ರಿಗೆ ಚೇಳನ್ನ ಕೊಡ್ತಾರೆ. ಯಾಕಂದ್ರೆ ಇವ್ರು ತುಂಬಾ ವಿಷಕಾರಿ. ಸೊ ಒಬ್ಬರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಬಾಯಿಗೆ ಬಂದಂತೆ ಮಾತನಾಡಿಸ್ತಾರೆ. ಮೊನ್ನೆ ರಕ್ಷಿತಗೂ ಅದೇ ರೀತಿಯಲ್ಲಿ ಮಾತನಾಡಿದ್ರು ಹಾಗೆ ಅಂತೇಳಿ ಕೆಲವು ಅವರಿಗೆ ಇರೋಂಥ ಒಪಿನಿಯನ್ ಅನ್ನ ಧ್ರುವಂತ್ ಅವ್ರ ಮೇಲೆ ಹೇಳಿರ್ತಾರೆ. ನಂತರದಲ್ಲಿ ಧ್ರುವಂತ್ ಅವರು ಆ ಫೋಟೋವನ್ನ ವೇರ್ ಮಾಡಬೇಕಾಗಿರುತ್ತೆ, ಕುದ್ಕೈದು ಹಾಕೋಬೇಕಾಗಿರುತ್ತೆ. ಬಟ್ ಅವ್ರು ಹಾಕೊಳ್ಳೋದಿಲ್ಲ, ತೆಗಿತಾರೆ. ಸೊ ಅದನ್ನ ಕಿಚ್ಚ ಸುದೀಪ್ ಅವ್ರು ನೋಟಿಸ್ ಮಾಡಿ ಅದನ್ನ ನೀವು ವೇರ್ ಮಾಡಬೇಕು ಧ್ರುವಂತ್ ಅಂತ ಕಾಮಾಗೆ ಹೇಳ್ತಾರೆ. ಬಟ್ ಧ್ರುವಂತ್ ಅವರು ಇಲ್ಲ ಸರ್, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋಕ್ಕೆ ಇಚ್ಛೆ ಪಡ್ತೀನಿ, ಅದಾದ ನಂತರದಲ್ಲಿ ಇದನ್ನು ಧರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸುದೀಪ್ ಅವರು ಇಲ್ಲ ಆ ರೀತಿ ಮಾಡೋಗಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಜಾನ್ವಿ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗಿರೋಂಥ ಸುದ್ದಿ ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಧ್ರುವಂತ್ ಅವರು ನಾನು ಹೊರಗಡೆ ಹೋಗ್ಬೇಕು ಅಂತ ಅವರೇ ತುದಿಗಾಲ ನಿಂತ್ಕೊಂಡಿದ್ದಾರೆ. ಸೊ ನಾನು ಹೇಳೋದು ಈ ರೀತಿ ಆದ್ರೆ ಗಿಲ್ಲಿ ಅದೆಷ್ಟು ಸಲ ಬಾವಿಗೆ ಹಾರಬೇಕಾಗಿತ್ತೋ ಅಥವಾ ಅದೆಷ್ಟು ಸಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕಾಗಿತ್ತೋ ದೇವ್ರಿಗೆ ಗೊತ್ತು. ಪ್ರತಿ ವಿಚಾರದಲ್ಲೂ ಗಿಲ್ಲಿಗೆ ಟಾಂಗ್ ಮಾಡಿರ್ತಾರೆ, ತುಂಬಾ ಹರ್ಟ್ ಮಾಡಿರ್ತಾರೆ. ಸೊ ಹಂಗಾದ್ರೆ 50 ಸಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಬರೋದು ಅದೇ ಕೆಲಸವನ್ನು ಗಿಲ್ಲಿ ಅವ್ರು ಮಾಡಬೇಕಾಗಿರುತ್ತದೆ. ಆದ್ರೆ ಇವ್ರ ಪ್ರಕಾರ ಸೊ ಇವ್ರು ಚಿಕ್ಕ ವಿಚಾರಗಳಿಗೆ ಯಾಕಷ್ಟು ಮನ್ಸಿಗೆ ತೆಗೆದುಕೊಳ್ತಾರೆ. ಆರಾಮಾಗಿ ಟಾಸ್ಕನ್ನ ಹಾಡಿ ಒಂದೊಳ್ಳೆ ಹೆಸರನ್ನ ಮಾಡಿ ಆಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬನ್ನಿ. ಸೊ ಆಡಕ್ಕಾಗ್ದಲ್ಲೇ ಏಡಿತರ ಹೊರಗಡೆ ಬಂದ್ರು ಅಂತ ಹೆಸರು ಇವ್ರಿಗೆಲ್ಲ ಯಾಕಬೇಕು ಅಂತೀನಿ. ಯಾವಾಗಲೇ ಚಂದ್ರನನ್ನು ಕೂಡ ಅದೇ ಮಾಡಿದಂಥ ಮಿಸ್ಟೇಕ್ಸು. ಬಟ್ ಚಂದ್ರನ ಎದ್ದಿದ್ರಿಂದ ಗಿಲ್ಲಿ ಅವರು ಸ್ವಲ್ಪ ಡೌನ್ ಆಗ್ತಿದ್ರು. ಬಟ್ ಏನಿವೆ ಚಂದ್ರನ್ ಅವ್ರು ಹೋಗಿದ್ದು ಒಳ್ಳೇದಾಯ್ತು, ಅದು ಸೆಕೆಂಡ್ರಿ. ಬಟ್ ಇಲ್ಲಿ ಯಾಕೆ ಧ್ರುವಂತವ್ರು ಈ ರೀತಿಯಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅವರು ಏನೋ ನಾನು ಅಲ್ಲದನ್ನ ಪೋರ್ಟ್ರೇ ಮಾಡಕ್ ನೋಡ್ತಿದ್ದಾರೆ ಅನ್ಸುತ್ತೆ. ಸೊ ಅವರು ಅವರಾಗಿದ್ದು ಟಾಸ್ಕ್ ಅನ್ನ ಆಡಿ ಎಂಟರ್ಟೈನ್ ಅನ್ನ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಕಿಚ್ಚ ಸುದೀಪ್ರಿಗೂ ಕೂಡ ಧ್ರುವಂತ್ ಅವ್ರ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಸೊ ಹಾಗಾಗಿ ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಅಷ್ಟೇ ಕಾಮಾಗಿ ಕೂಲಾಗಿ ಕಂಪೋಸ್ಡ್ ಆಗಿ ಹೇಳ್ತಾರೆ. ತುಂಬಾ ಹರ್ಟ್ ಆಗುತ್ತೆ, ಅವರಿಗೆ ತುಂಬಾ ಮನ್ಸಿಗೆ ತೆಗೆದುಕೊಳ್ತಾರೆ ಅಂತೇಳಿ. ಸೊ ಇದೆಲ್ಲ ಇರ್ಬೇಕಾದ್ರೆ, ಇಷ್ಟೆಲ್ಲ ಸಪೋರ್ಟ್ ಇರ್ಬೇಕಾದ್ರೆ, ಆಮೇಲೆ ಈ ಒಂದು 60-70 ದಿನಗಳ ಒಂದು ಟೈಮ್ನಲ್ಲಿ ಡ್ಯೂರೇಷನ್ ಅಲ್ಲಿ ಎಷ್ಟೋ ಕಂಟೆಸ್ಟೆಂಟ್ಗಳನ್ನ ಜನರು ಸೇಫ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಧ್ರುವಂತ್ ಒಬ್ರು. ಸೊ ಆ ಧ್ರುವಂತ್ ಅವ್ರನ್ನ ಜನರು ಆಶೀರ್ವಾದ ಮಾಡಿ ಸೇಫ್ ಮಾಡಿರ್ತಾರೆ. ಏಕಾಏಕಿ ನಾನು ಹೊರಗಡೆ ಹೋಗ್ತೀನಿ ಅಂದ್ರೆ ಆ ಓಟಿಗೆ ಬೆಲೆ ಇರೋದಿಲ್ವಾ? ಸೊ ಈ ಒಂದು ವಿಚಾರನ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪನೆಯನ್ನ ಮಾಡಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಧ್ರುವಂತ್ ಅವ್ರು ಹೋಗ್ಬೇಕಾ, ಉಳ್ಕೊಳ್ಬೇಕಾ, ಸೆಲ್ಫ್ ಅವರೇ ಎಫೆಕ್ಟ್ ಆಗ್ತಾ ಇದ್ರೆ ನಿಮ್ಮ ಅನಿಸಿಕೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.